ಇಲ್ಲೊಂದು ಪ್ರಶ್ನೆ ಇದೆ, ನಮ್ಮ ಅಕ್ಷಯವರೇ ಕೇಳಿರುವಂಥದ್ದು. ನನ್ನೊಂದು ಪ್ರಶ್ನೆ ಇದೆ, ದಯಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಸಂಪತ್ ಸರ್. ರಾಮಾಯಣದಲ್ಲಿ ರಾಮ ತನ್ನವರಿಗಾಗಿ ತನ್ನದೆಲ್ಲವನ್ನೂ ತ್ಯಾಗ ಮಾಡಿದರೆ, ಅಂದರೆ ತನ್ನ ತಂದೆ ತಾಯಿಗಳಿಗೋಸ್ಕರ, ಚಿಕ್ಕಮ್ಮನಿಗೋಸ್ಕರ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿರುವಂಥದ್ದು. ಮಹಾಭಾರತದಲ್ಲಿ ಪಾಂಡವರು ತನ್ನದಕ್ಕಾಗಿ, ಅಂದರೆ ರಾಜ್ಯಕ್ಕಾಗಿ ತನ್ನವ್ರನ್ನೆಲ್ಲ ಕಳೆದುಕೊಂಡ್ರು, ಅಂದರೆ ಬಂಧು ಬಳಗ, ಮಕ್ಕಳು ಎಲ್ಲರನ್ನೂ ಕಳ್ಕೊಂಡ್ರು. ಹಾಗಾದರೆ ಬದುಕಿನ ನಿಜವಾದ ಯಶಸ್ಸು ಇರುವುದು ನನ್ನದು ಎನ್ನುವ ಅಧಿಕಾರವನ್ನು ಹೊಂದುವುದರಲ್ಲೋ ಅಥವಾ ನನ್ನವರು ಎಂಬ ಸಂಬಂಧಗಳನ್ನು ಉಳಿಸಿಕೊಳ್ಳುವುದರಲ್ಲೋ? ತುಂಬ ಬಿಗಿಯಾದ, ತುಂಬ ಗಂಭೀರವಾದ ಪ್ರಶ್ನೆ. ಅವರ ಪ್ರಶ್ನೆಯಲ್ಲಿ ರಾಮಾಯಣದ ಮೌಲ್ಯ ಮತ್ತು ಮಹಾಭಾರತದ ಮೌಲ್ಯ ಅನ್ನೋದು ಪರಸ್ಪರ ವಿರುದ್ಧವಾಗಿದೆ ಅನ್ನೋದು ಕಾಣಿಸುವಂತೆ ಪ್ರಶ್ನೆ ಕೇಳಿದ್ದಾರೆ. ಸಂದೇಶ ಏನು, ಮಹಾಭಾರತ ಸಂದೇಶ ಏನು, ರಾಮಾಯಣ ಸಂದೇಶ ಏನು, ಮತ್ತು ನಮಗೆ ಯಾವುದು ಅದ್ರಲ್ಲಿ ತಗೊಳ್ಬೇಕು ಅಂತ ಹಾಗೆ ಕಾಣಿಸೋದು ಹೌದು. ಅವ್ರು ಹೇಳಿದಾಗೇನೆ. ಈಗ ರಾಮನ ಎದುರಿಗೆ ಸಿಂಹಾಸನ ಸಿದ್ಧ ಇತ್ತು, ಕೈಕೇಯಿ ಕೇಳಿದಳು ಅನ್ನೋ ಕಾರಣಕ್ಕಾಗಿ ರಾಮ ಬಿಡುವಾಗ ಏನು, ದಶರಥನನ್ನು ಅವನು ಬರ ಕೊಟ್ಟಿದ್ದ, ಅದು ಸುಳ್ಳಾಗಿಸಬಾರದು, ತಂದೆಯನ್ನು ಸುಳ್ಳುಗಾರ ಅಂತ ಆಗಿಸಬಾರದು ಅನ್ನೋದು ಒಂದು ಕಡೆಯಲ್ಲಿತ್ತು ಅನ್ನೋದು ಒಂದಾದರೆ, ಎರಡನೇದು ಅವನ ಮನಸ್ಸಿನಲ್ಲಿ ಭರತ ರಾಜ ಆದರೆ ತಪ್ಪೇನು ಅನ್ನುವ ಅಂಶ ಕೂಡ ಇತ್ತು. ಅದನ್ನು ತುಂಬ ಸಲ ಹೇಳ್ತಾನೆ, ಈಗ ನಾನಾದ್ರೇನು ಭರತ ಆದ್ರೇನು ಅಂತ. ಅಲ್ಲಿಗಂದರೆ ತನ್ನ ಸಹೋದರನಿಗೆ ರಾಜ್ಯವನ್ನು ಬಿಟ್ಟುಕೊಡೋದಕ್ಕೆ ರಾಮ ಸಿದ್ಧನಿದ್ದ. ಮುಂದೂ ಕಾಣಿಸುತ್ತೆ, 14 ವರ್ಷ ಆದಮೇಲೆ ಅವನು ಹಿಂದಿರುಗಿ ಬಂದವನು ಚಿತ್ರಕೂಟದಲ್ಲಿ ಇಳಿದು ಪುಷ್ಪಕ ವಿಮಾನದಿಂದ ಹನುಮಂತನನ್ನು ಕಳಿಸ್ತಾನೆ ನಂದಿಗ್ರಾಮದಲ್ಲಿರುವ ಭರತನ ಬಳಿಗೆ. ಹೇಳಿ ಕಳಿಸ್ತಾನೆ, ನೋಡು, ಅವತ್ತು ಅವನು ರಾಜ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ ಭರತ, ಆದರೆ ಅಧಿಕಾರ ಐಶ್ವರ್ಯ ಅನ್ನೋದಿದೆಯಲ್ಲ, ಅದು ಯಾವತ್ತು ಬೇಕಿದ್ರೂ ಬದಲಾಯಿಸ್ಬೋದು. ಈಗಲೂ ಅದೇ ಮನಸ್ಥಿತಿ ಇದೆಯಾ ನೋಡು ಅಂತ. ಹಾಗಂತ ಅದನ್ನು ಪ್ರಕಟಿಸೋದಕ್ಕಾಗದೇ ಇರ್ಬೋದು ಭರತನಿಗೆ, ಬದಲಾಗಿದ್ದೀನಿ ಅಂತ. ಈ ಹನುಮಂತನ ಒಂದು ಸಾಮರ್ಥ್ಯ ಅಂದರೆ ಇಂಗಿತಜ್ಞತೆ. ಅಂದರೆ ಅವನಿಗೆ ವ್ಯಕ್ತಿಯ ನಡೆ ನುಡಿಗಳಲ್ಲದೆ ಮನಸ್ಸು ಗೊತ್ತಾಗುತ್ತೆ. ಇವನು ಹೊರಗೇನು ಮಾತಾಡ್ತಾ ಇದ್ದಾನೆ, ಹೊರಗೇನು ತೋರಿಸ್ಕೊಳ್ತಾ ಇದ್ದಾನೆ, ಇವನು ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಾಗುತ್ತಲ್ಲ ಸಹಜವಾಗಿ, ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಆಂಜನೇಯನನ್ನೇ ಕಳಿಸ್ತಾನೆ ರಾಮ. ನೀನು ಅವನನ್ನು ಪರೀಕ್ಷೆ ಮಾಡು. ಅವನಿಗೆ ಒಂದು ಸಣ್ಣ ಆಸೆ, ನಾನು ಮುಂದುವರಿಬೇಕು ಅಂತ ಇದ್ರೂ ನಾನು ಚಿತ್ರಕೂಟದಲ್ಲೇ ಇದ್ದು ಬಿಡ್ತೀನಿ ಅಂತ ಕಳಿಸ್ತಾನೆ ರಾಮ. ಅಂದರೆ ಇಲ್ಲೆಲ್ಲ ಏನು ಕಾಣಿಸುತ್ತೆ, ತಮ್ಮನಿಗೆ ಬಿಟ್ಟುಕೊಡಬೇಕು ಅನ್ನುವ ರಾಮನ ಭಾವ ಅನ್ನೋದು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಮಹಾಭಾರತದಲ್ಲಿ ಕಾಣಿಸುತ್ತಾ ಅಂತ ಅಂದರೆ, ನಾವಿಲ್ಲಿ ರಾಮನಿಗೆ ಪ್ರತಿದ್ವಂದ್ವಿಯಾಗಿ ಯುಧಿಷ್ಠಿರನ ಇಟ್ಕೋಬಾರ್ದು, ಕೃಷ್ಣನ ಇಟ್ಕೋಬೇಕು. ಓಕೆ 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 ಕೃಷ್ಣನ್ ಇಟ್ಕೊಂಡಾಗ ಕೃಷ್ಣ ಸಿಂಹಾಸನ ಏರಲೇ ಇಲ್ಲ. ಕಂಸನನ್ನು ಕೊಂದ, ಕಂಸನನ್ನು ಕೊಂದು ಕೂರಿಸಿದ್ದು ಕಂಸನ ತಂದೆ ಉಗ್ರಸೇನನನ್ನು. ಅವನು ಯಾವತ್ತೂ ಸಿಂಹಾಸನ ಮೇಲೆ ಕೂರಲೇ ಇಲ್ಲ. ಕೃಷ್ಣ ಯಾರು ಯಾದವರಲ್ಲಿ ಅಂದರೆ ಒಂದು ಪೋಸ್ಟ್ ಅಂದರೆ ಏನು ಅಂದರೆ, ಅವನಿಗೊಂದು ಹುದ್ದೆನೇ ಇಲ್ಲ. ಅವನಲ್ಲಿ ರಾಜನೂ ಅಲ್ಲ, ಅವನಲ್ಲಿ ಮಂತ್ರಿನೂ ಅಲ್ಲ, ಅವನಲ್ಲಿ ಸೇನಾಧಿಪತಿನೂ ಅಲ್ಲ. ಹಾಗೆ ಇದ್ದುಬಿಟ್ಟ ಕೃಷ್ಣ, ಇಡೀ ಬದುಕು ಇದನ್ನಲ್ಲ. ಅದೆರಡೂ ನೋಡಿದಾಗ ರಾಮ ಮತ್ತು ಕೃಷ್ಣ ಇಬ್ಬರ ಮೌಲ್ಯಗಳಿವೆಯಲ್ಲ, ಅವು ಒಂದೇ ಥರ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಇಬ್ಬರು ಏನು ಮಾಡಿದ್ದಾರೆ ಅಂತ ಅಂದರೆ, ನಮ್ಮವರನ್ನೂ ಉಳಿಸಿದ್ದಾರೆ, ಧರ್ಮವನ್ನು ಉಳಿಸಿದ್ದಾರೆ, ಎರಡೂ ಕೆಲಸ ಮಾಡಿದ್ದಾರೆ ಅವರು. ಆದರೆ ಇದೇ ರಾಮಕೃಷ್ಣ ಇಬ್ಬರು ಬೇರೆ ಕಡೆಯಲ್ಲಿ ಬಂದಾಗ ಏನು ಮಾಡ್ತಾ ಬಂದರು ಅಂತ ನೋಡಿದ್ರೆ, ಲಂಕೆಗೆ ಹೋದಾಗ ರಾಮ ವಿಭೀಷಣನನ್ನು ಉಳಿಸಿ ರಾವಣ ಕುಂಭಕರ್ಣರನ್ನು ಕೊಂದು ವಿಭೀಷಣನ ರಾಜನ ಮಾಡು ಬಂದ. ಕಿಷ್ಕಿಂಧೆಗೆ ಹೋದಾಗ ವಾಲಿಯನ್ನು ಕೊಂದು ಸುಗ್ರೀವನನ್ನು ರಾಜನನ್ನಾಗಿಸಿ ಬಂದ. ಯಾಕೆ ಅಂದರೆ ಅಲ್ಲಿ ಅವರು ಅಧರ್ಮಿಗಳಾಗಿದ್ದರು. ವಾಲಿ ಅಧರ್ಮಿಯಾಗಿದ್ದ, ರಾವಣ ಅಧರ್ಮಿಯಾಗಿದ್ದ, ಅವನನ್ನು ಕೊಂದು ತಮ್ಮನ್ನು ಕೂರಿಸಿದ್ರು. ಅಯೋಧ್ಯೆಯಲ್ಲಿ ಯಾಕೆ ಇಲ್ಲ ಅದು ಅಂದರೆ, ಇಲ್ಲಿ ಯಾರೂ ಅಧರ್ಮಿಗಳಿಲ್ಲ. ಕೈಕೇಯಿಗೆ ಒಂದು ಆಸೆ ಹುಟ್ಟಿದೆ, ಸಲ್ಲದ ಆಸೆ ಇರ್ಬೋದು ಅದು. ಆದರೆ ಭರತ ಅಧರ್ಮಿ ಅಲ್ಲ, ಅನ್ಯಾಯಗಾರ ಅಲ್ಲ, ಶತ್ರುಘ್ನ ಅಲ್ಲ, ಲಕ್ಷ್ಮಣ ಅಲ್ಲ. ಅಲ್ಲಿ ಅವರದೇ ಮನೆಯಲ್ಲಿ ಕೃಷ್ಣನಿಗೆ ಕಂಸ ಒಬ್ಬ ದುಷ್ಟ ಇದ್ದ, ಆದರೆ ಅವನ ಸಾಕ್ಷಾತ್ ತಂದೆ ಉಗ್ರಸೇನ ಒಳ್ಳೆಯವನೇ. ಹಾಗಾಗಿ ಇವನು ಸಿಂಹಾಸನದ ವಿಷಯಕ್ಕೆ ಹೋಗಲಿಲ್ಲ. ಅಂದರೆ ಇವರಿಬ್ಬರು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಆ ವಾಕ್ಯ ಹೇಳಿದ್ದು. ರಾಮಕೃಷ್ಣ ಇಬ್ಬರು ತಮ್ಮವರನ್ನು ಉಳಿಸ್ಕೊಂಡಿದ್ದಾರೆ, ಧರ್ಮವನ್ನು ಉಳಿಸಿದ್ದಾರೆ. ಎಲ್ಲಿ ತಮ್ಮವರು ಧರ್ಮ ಅಂದರೆ ವಿಸ್ತಾರವಾದ ಅರ್ಥದಲ್ಲಿ ಧರ್ಮ ನ್ಯಾಯಗಳಿಗೆ ವಿರುದ್ಧವಾಗಿದ್ದರೋ ಅಲ್ಲಿ ತಮ್ಮವರನ್ನು ಕೊಲ್ಲಬೇಕಾಗಿತ್ತು, ಕೊಂದಿದ್ದಾರೆ. ರಾಮನಿಗೆ ಇದೇ ಇರಲಿಲ್ಲ, ಅಂದರೆ ಅಲ್ಲಿ ಆ ಥರದ ಸಮಸ್ಯೆನೇ ಇರಲಿಲ್ಲ. ಕೃಷ್ಣನಿಗೆ ಸೋದರ ಮಾವ ಒಬ್ಬ ಸರಿ ಇರಲಿಲ್ಲ ಅಂತ ಇತ್ತು. ಆದರೆ ಇವು ಎಲ್ಲಿ ಹೋಗಿ ಮಾಡಿದ್ರೋ ಅಲ್ಲಿ ಹಂಗಿರಲಿಲ್ಲ. ಉದಾಹರಣೆಗೆ ರಾಮನ್ ನೋಡಿದ್ವಿ, ಕೃಷ್ಣ ಇಲ್ಲಿಗೆ ಬಂದು ಮಾಡುವಾಗ, ಇಲ್ಲಿ ಪಾಂಡವರು ಮತ್ತು ಧಾರ್ತರಾಷ್ಟ್ರರು ಅಂತ ಬಂದು ನೋಡುವಾಗ ಇವರು ಧರ್ಮಿಷ್ಠರಾಗಿದ್ದರೆ ಒಂದು ದುರ್ಯೋಧನ ಅಧರ್ಮಿ ಆಗಿದ್ದ.
ಆಗ ದುರ್ಯೋಧನನ್ನು ಕೊಲ್ಲುವ ಅನಿವಾರ್ಯತೆ ಹುಟ್ಟುಕೊಂಡಿದ್ದು. ಅದೇನೇ ಬೇರೆ ಕಡೆಗೋರು ಮಾಡ್ತಾನೆ. ಈಗ ಹೋಗಿ ಜರಾಸಂಧನನ್ನು ಕೊಲ್ತಾನೆ, ಭೀಮನತ್ತ ಕೊಲ್ಲಿಸ್ತಾನೆ ಕೃಷ್ಣ. ಜರಾಸಂಧನಿಗೆ ಇವರಿಗೆ ಬಹಳ ಹಳೆಯ ದ್ವೇಷ ಇರೋದು. 17 ಬಾರಿ ದಾಳಿ ಮಾಡಿದ್ದಾನೆ ಜರಾಸಂಧ ಇವ್ರ ಮೇಲೆ, ಮಥುರೆ ಮೇಲೆ, ಯಾದವರ ಮೇಲೆ. ಅವನ ದಾಳಿಗಾಗಿಯೇ ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಮಥುರೆ ಬಿಟ್ಟು ದ್ವಾರಕೆಯನ್ನು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಅಂಥ ಜರಾಸಂಧನನ್ನು ಕೊಂದ ಮೇಲೆ ಜರಾಸಂಧನ ಮಗ ಸಹದೇವನಿಗೇ ಪಟ್ಟ ಕಟ್ಟಿ ಬರ್ತಾನೆ ಕೃಷ್ಣ. ಅವನು ಆಮೇಲೆ ಯುದ್ಧಕ್ಕೆ ಬರ್ತಾನೆ. ಇಲ್ಲಿ ಶಿಶುಪಾಲನ ಕೊಂದ. ಈಗ ಶಿಶುಪಾಲ ಕೃಷ್ಣನ ಅತ್ಯಂತ ಹತ್ತಿರದ ಬಂಧು. ಪಾಂಡವರು ಹೇಗೋ ಅವನು ಹಾಗೆ. ಅಂದರೆ ಇವರು ಒಂದು ಅತ್ತೆ ಮಕ್ಕಳಾದರೆ ಅವನು ಇನ್ನೊಂದು ಅತ್ತೆ ಮಗ ಕೃಷ್ಣನಿಗೆ. ಇವರನ್ನು ರಕ್ಷಣೆ ಮಾಡಿದ್ದಾನೆ, ಉಳಿಸಿದ್ದಾನೆ. ಅಲ್ಲಿ ಶಿಶುಪಾಲನ ಕೊಂದಿದ್ದಾನೆ. ಶಿಶುಪಾಲನನ್ನು ಕೊಂದ ಮೇಲೆ ಅಲ್ಲಿಗೆ ಶಿಶುಪಾಲನ ಮಗನನ್ನೇ ರಾಜನನ್ನಾಗಿ ಮಾಡಿ ಬಂದಿದ್ದಾನೆ. ಮತ್ತು ಆ ಮಗ ಯುದ್ಧಕ್ಕೂ ಬಂದಿದ್ದಾನೆ ಇವ್ರ ಪರವಾಗಿ. ಅಂದರೆ ಈ ಎರಡನ್ನು, ನಮ್ಮವರನ್ನು ರಕ್ಷಿಸಬೇಕು ಮತ್ತು ಧರ್ಮಿಷ್ಠರನ್ನು ರಕ್ಷಿಸಬೇಕು. ನಮ್ಮವರು ಧರ್ಮಿಷ್ಠರಲ್ಲದೇ ಇದ್ದರೆ ಅವರನ್ನು ರಕ್ಷಿಸುವ ವಿಷಯ ಇಲ್ಲ ಅನ್ನುವ ಮೌಲ್ಯ ರಾಮಾಯಣ ಮಹಾಭಾರತ ಎರಡರಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರಷ್ಟು ಸಮರ್ಪಕ ಉತ್ತರ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಅದನ್ನು ಹೇಳಿದರು. ನಾವು ಅಂದರೆ ಅಲ್ಲಿ ಸುಮ್ಮನೆ ನನಗೆ ನೀವು ಹೇಳಬೇಕಾದ್ರೆ ರಾಮ ಹೇಗೆ ಬಂದು ಅಲ್ಲಿ ಭರತ ಇದ್ನೋ ಆ ಥರ ಇಲ್ಲಿ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಇಲ್ಲಿ ನಾವು ಇದಿಷ್ಟು ಅನ್ಕೋಬಹುದು. ಅಷ್ಟೇ ಬಿಟ್ಟರೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಇದೆ ಅಫ್ಕೋರ್ಸ್. ಬಟ್ ಅದು ಬಿಟ್ಟರೆ ಎರಡರಲ್ಲೂ ಕೂಡ ಅಂದರೆ ಎರಡರ ಮೌಲ್ಯಗಳು ವಿರೋಧಾಭಾಸ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಪರಸ್ಪರ ವಿರುದ್ಧವಾದದ್ದಲ್ಲ. ಅಲ್ಲಿ ಸನ್ನಿವೇಶಗಳು ಯುಧಿಷ್ಠಿರ ರಾಮನ್ನೇ ಅಕ್ಕಪಕ್ಕ ಇಟ್ಕೊಂಡು ನೋಡೋದಾದರೆ ಯುಧಿಷ್ಠಿರನ ಸನ್ನಿವೇಶ ಬೇರೆ ಇದೆ, ರಾಮನ ಸನ್ನಿವೇಶ ಬೇರೆ ಇದೆ. ಯುಧಿಷ್ಠಿರನ ಸನ್ನಿವೇಶ ಯಾವುದು ಅಂದರೆ ವಿಭೀಷಣ ಮತ್ತು ಯುಧಿಷ್ಠಿರನ ಅಕ್ಕಪಕ್ಕ ಇಟ್ಕೋಬೇಕು ನಾವು. ವಿಭೀಷಣ ಲಂಕೆಯಲ್ಲೇ ಇದ್ದ, ಆದರೆ ಅಣ್ಣ ಅಂತ ದುಷ್ಟ, ಆಗ ಅವನು ಪಕ್ಷಾಂತರ ಮಾಡಿದ್ದಾನೆ. ಇಲ್ಲಿ ಯುಧಿಷ್ಠಿರ ಇನ್ನೂ ಪಕ್ಷಾಂತರ ಅಂತ ಅಂದ್ಕೊಂಡ್ರೆ, ಈ ಕಡೆ ಬಂದ ಅಂತ ಅಂದ್ಕೊಂಡ್ರೆ, ಯುಧಿಷ್ಠಿರ ವಿಭೀಷಣ ಅಕ್ಕಪಕ್ಕ ಇಟ್ಕೊಂಡಾಗ ಅವರಿಬ್ಬರು ಒಂದೇ ಥರ ವರ್ತಿಸಿದ್ದಾರೆ. ಇಬ್ಬರಿಗೂ ಸಿಂಹಾಸನದ ಆಸಕ್ತಿ ಇಲ್ಲ, ಆದರೆ ಅಲ್ಲಿರೋರು ದುಷ್ಟರಾಗಿದ್ದಾರೆ. ಆ ದುಷ್ಟತನದ ಬಗ್ಗೆ ಅವರಿಗೆ ಬೇಸರ ಇದೆ ಅವರಿಬ್ಬರಿಗೆ ಅಂತ ನೋಡಬೇಕಾಗತ್ತೆ. ಸುಗ್ರೀವ ಯುಧಿಷ್ಠಿರನನ್ನು ಇಟ್ಕೋಬೋದು ಅಕ್ಕಪಕ್ಕ.